ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧು ಬ್ಲಾಗ್ಸ್. ಸೊ ಗೈಸ್, ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಮುತ್ತಪ್ಪನ ವಿಡಿಯೋ ಆಗಿರುತ್ತೆ. ಮುತ್ತಪ್ಪನ್ ಅಂದರೆ ಯಾರು, ಅವರು ಹೇಗೆ ಉದ್ಭವ ಆದರು, ಆಮೇಲೆ ಅವ್ರನ್ನ ಹೇಗೆ ಯಾವ ಥರ ಪೂಜಿಸ್ತಾರೆ ಅನ್ನೋದನ್ನೆಲ್ಲ ಈ ವಿಡಿಯೋಲಿ ನೋಡ್ಬೋದು. ನೀವು ಲಾಸ್ಟ್ ತನಕ ನೋಡಿ, ಸ್ಕಿಪ್ ಮಾಡಿದೆ. ಅವ್ರ ಸ್ಟೋರಿ ಆಗಲಿ ಎಲ್ಲ ಗೊತ್ತೆ, ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮುತ್ತಪ್ಪನನ್ನು ಕಾಮನ್ ಆಗಿ ನಾರ್ದರ್ನ್ ಕೇರಳ ಸ್ಟೇಟ್ ಅಲ್ಲಿ ದೇವರೆಂದು ಪೂಜಿಸ್ತಾರೆ. ಇವ್ರನ್ನ ಎರಡು ರೂಪಗಳು ಎಂದು ಪರಿಗಣಿಸ್ತಾರೆ. ಒಂದು ತಿರುವಪ್ಪನ್ ಮತ್ತು ಎರಡನೇದು ಬೆಳ್ಳಾಟಂ ಅಂತ. ಮುತ್ತಪ್ಪನ್ಗೆ ಸಂಬಂಧಿಸಿದ ಎಲ್ಲಾ ಪೂಜೆ ರಿಚುವಲ್ಸ್ ಮುಖ್ಯವಾಗಿ ಮಲಬಾರ್ ಪ್ರದೇಶದ ತಿಯಾರ್ ಕಮ್ಯುನಿಟಿ ನಡೆಸ್ತಾರೆ. ಯಾಕೆ ಅಂದ್ರೆ ಮುತ್ತಪ್ಪನು ತಿಯಾರ್ ಕಮ್ಯುನಿಟಿಯ ಕುಲಪೂರ್ವಿಕನು ಎಂದು ಪರಿಗಣಿಸ್ತಾರೆ. ಮುತ್ತಪ್ಪನನ್ನು ಪೂಜಿಸುವ ಸ್ಥಳವನ್ನು ಮಡಪುರ ಎಂದು ಕರೆಯುತ್ತಾರೆ. ಈ ವಿಡಿಯೋಲಿ ಟೆಂಟ್ ತರ ನೀವೇನ್ ನೋಡ್ತಿದ್ದೀರಾ, ಅದನ್ನ ಮಡಪುರ ಅಂತ ಕರೀತಾರೆ. ಇದರಲ್ಲಿ ಪರ್ಶಿನಿ ಕಡುವು ಅಂತ ಒಂದು ದೇವಸ್ಥಾನ ಇದೆ. ಅದನ್ನ ಮುತ್ತಪ್ಪನ ಅತ್ಯಂತ ಪ್ರಸಿದ್ಧ ಮಡಪುರ ಎಂದು ಕರೀತಾರೆ. ಮತ್ತೆ ಈ ಪರ್ಶಿನಿ ಕಡುವು ತುಂಬಾ ಫೇಮಸ್ ದೇವಸ್ಥಾನ ಕಣ್ಣೂರಲ್ಲಿ. ಮುತ್ತಪ್ಪ ದೇವಸ್ಥಾನಗಳಲ್ಲಿ ನಡೆಯುವ ಪೂಜೆ ಪುನಸ್ಕಾರಗಳು ಬೇರೆ ಕೇರಳ ಹಿಂದೂ ಟೆಂಪಲ್ಸ್ ಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಇಲ್ಲಿ ವಿಶೇಷ ಅಂದ್ರೆ ದೇವರಿಗೆ ಮಧ್ಯಮ ಅಂದ್ರೆ ಲೈಕ್ ಕಳ್ಳು, ಮಾಂಸ ಅಂದ್ರೆ ಮತ್ತೆ ಮೀನು ಕೊಡ್ತಾರೆ ದೇವರಿಗೆ. ಮುತ್ತಪ್ಪನನ್ನು ಬೇರೆ ಸಾಮಾನ್ಯ ದೇವಸ್ಥಾನಗಳಲ್ಲಿ ಪೂಜಿಸೋ ಐಡಿಯಲ್ ರೂಪದಲ್ಲಿ ಪೂಜಿಸುವುದಿಲ್ಲ, ಅವರನ್ನು ತೆಯ್ಯಂ ರೂಪದಲ್ಲಿ ಪೂಜಿಸ್ತಾರೆ. ಈ ಕಾರಣಕ್ಕೆ ಮಡಪುರಗಳಲ್ಲಿ ಐಡಿಯಲ್ಸ್ ಇರೋದಿಲ್ಲ. ಇನ್ನೊಂದು ದೊಡ್ಡ ವಿಶೇಷ ಏನಂದ್ರೆ, ಹಿಂದುವಿನ ಹೆಚ್ಚಿನ ದೇವಸ್ಥಾನಗಳಲ್ಲಿ ನಾನ್ ಹಿಂದೂಸ್ಗೆ ಪ್ರವೇಶ ಇರೋದಿಲ್ಲ. ಆದ್ರೆ ಮುತ್ತಪ್ಪನ್ ಟೆಂಪಲ್ಸ್ ಆ ತರ ಅಲ್ಲ. ಇಲ್ಲಿ ಕ್ಯಾಸ್ಟ್ ಅಥವಾ ರಿಲಿಜಿಯನ್ ನೋಡದೆ ಎಲ್ಲರೂ ಬರ್ಬೋದು. ಎಸ್ಪೆಷಲಿ ಮಲಬಾರ್ ಸೈಡ್ ನಡೆಯೋ ಫೆಸ್ಟಿವಲ್ಸ್ ಟೈಮಲ್ಲಿ ಬೇರೆ ಬೇರೆ ಕಮ್ಯುನಿಟೀಸ್ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೊಂದು ದೊಡ್ಡ ಎಕ್ಸಾಂಪಲ್ ಸೆಕ್ಯುಲರಿಸಮ್, ಕಮ್ಯುನಲ್ ಹಾರ್ಮೋನಿ, ಹ್ಯುಮ್ಯಾನಿಸಮ್ಗೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಈ ಟೆಂಟ್ ತರ ನೀವೇನು ನೋಡ್ತಿದ್ದೀರಾ, ಅದನ್ನ ಮಡಪುರ ಅಂತ. ಇದ್ರಲ್ಲಿ ನೀವು ನೋಡಿದ್ರೆ ಏನು ಐಡಲ್ಸ್, ಫೋಟೋಸ್ ಏನೂ ಇರಲ್ಲ. ಈಗ ನಾವು ಮುತ್ತಪ್ಪನ ಉದ್ಭವ ಕಥೆ ನೋಡೋಣ. ಮುತ್ತಪ್ಪನ್ ಕಲ್ಚರ್ ಸ್ಟಾರ್ಟ್ ಆಗಿದ್ದು ಇರುವಸಿ ಎಂಬ ಗ್ರಾಮದಲ್ಲಿ. ಇದು ಉತ್ತರ ಕೇರಳ ರಾಜ್ಯದ ಕಣ್ಣೂರ್ ಜಿಲ್ಲೆಯ ಪರ್ವತ ಪ್ರದೇಶದಲ್ಲಿದೆ. ಈ ಇರುವಸಿ ಗ್ರಾಮವು ಕೊಡಗು ಪರ್ವತಗಳ ಹತ್ತಿರ ವೆಸ್ಟರ್ನ್ ಘಾಟ್ ಪ್ರದೇಶದಲ್ಲಿದೆ. ಇಲ್ಲಿ ನೀವೇನ್ ನೋಡ್ತಿದ್ದೀರಾ, ಅದು ಪ್ರಸಾದ ತರ. ಲೈಕ್ ಅದರಲ್ಲಿ ಬೇಯಿಸಿರೋ ಕಡಲೆ ಮತ್ತೆ ಕೊಬ್ಬರಿ ಕಟ್ ಮಾಡಿರೋದು, ಮೀನು, ಒಣ ಮೀನು ಮತ್ತೆ ಕಲ್ಲು ಎಲ್ಲ ಇಡ್ತಾರೆ. ಸೊ ಅದೇ ಪ್ರಸಾದ ತರ ಕೊಡ್ತಾರೆ ಇಲ್ಲಿ. ಪರ್ಶಿನಿ ಕಡುವು ಮುತ್ತಪ್ಪನ್ ಕತೆ ಪ್ರಕಾರ ಒಂದೂರಲ್ಲಿ ಅಯ್ಯಂಕರ ಅಂತ ಒಬ್ರು ಇದ್ರಂತೆ. ಅವ್ರಿಗೆ ಮಕ್ಳಿರ್ಲಿಲ್ಲ. ಅವ್ರ ಹೆಂಡತಿ ಹೆಸರು ಬಂದ್ಬಿಟ್ಟು ಪಡಿಕುಟ್ಟಿಯಮ್ಮ ಅಂತ. ಅವರು ಶಿವನ ಭಕ್ತಿಯಾಗಿದ್ರು. ಅವರು ಮಕ್ಕಳಿಗಾಗಿ ಶಿವನಿಗೆ ಪ್ರಾರ್ಥನೆ ಮಾಡಿದ್ರಂತೆ. ಒಂದಿನ ಅವರಿಗೆ ಕನ್ಸಲ್ಲಿ ಶಿವನ ದರ್ಶನ ಆಯ್ತಂತೆ. ನೆಕ್ಸ್ಟ್ ದಿನ ನದಿ ಸ್ನಾನ ಮಾಡ್ಕೊಂಡು ಬರುವಾಗ ಒಂದು ಲೈಕ್ ಸುಂದರ ಮಗು ಕಲ್ಲಿನ ಮೇಲೆ ಮಲಗಿರ್ತಾನಂತೆ. ಅವರು ಅದನ್ನ ನೋಡ್ಬಿಟ್ಟು ಆ ಮಗುವನ್ನ ಮನೆ ಕರ್ತ್ಕೊಂಡ್ ಬಂದ್ರಂತೆ. ತಮ್ಮ ಸ್ವಂತ ಮಗನಂತೆ ಬೆಳೆಸಿದ್ರಂತೆ. ಆ ಮಗು ಬೆಳೆದ ನಂತರ ಕಾಡಿಗೆ ಹೋಗಿ ಬೇಟೆ ಮಾಡ್ತಿದ್ದ, ಬಡವರಿಗೆ ಆಹಾರ ಕೊಡ್ತಿದ್ದ, ಸಾಮಾನ್ಯ ಜನರ ಜೊತೆ ಬೆರೆತು ಬದುಕ್ತಿದ್ದ. ಇವು ಬ್ರಾಹ್ಮಣ ಜೀವನಕ್ಕೆ ವಿರುದ್ಧವಾಗಿದ್ದವು. ಆದ್ರೆ ಮುತ್ತಪ್ಪ ಅದನ್ನ ನಿಲ್ಸ್ಲಿಲ್ಲ. ಒಂದಿನ ಅವ್ರ ತಂದೆ ಅವರನ್ನ ತಡೆಯಲು ಪ್ರಯತ್ನಿಸಿದ್ರಂತೆ. ಆಗ ಆ ಹುಡುಗ ತನ್ನ ವಿಶ್ವರೂಪವನ್ನು ತೋರಿಸಿದರು. ಇವರು ಸಾಮಾನ್ಯ ಮಗು ಅಲ್ಲ, ದೇವ್ರು ಅಂತ ಅರ್ಥ ಮಾಡ್ಕೊಂಡು ಅವರು ದೇವ್ರಿಗೆ ಶರಣಾದ್ರು. ಮುತ್ತಪ್ಪ ಮನೆ ಬಿಟ್ಟು ಹೊರಟಾಗ ಅವನ ದುಃಖದಿಂದ ಎಲ್ಲವೂ ಸುಟ್ಟೋಗ್ತಿತ್ತಂತೆ. ಅದನ್ನ ನೋಡಿ ತಾಯಿ ಹೇಳಿದ್ರಂತೆ, ನೀನು ಲೋಕವನ್ನು ಹಾಳು ಮಾಡಬೇಡ ಅಂತ. ಆಗ ಮುತ್ತಪ್ಪ ತನ್ನ ಕಣ್ಣುಗಳನ್ನು ಸ್ವತಃ ಕುರುಡರಾಗಿಸಿಕೊಂಡನು. ಅದಕ್ಕಾಗಿ ತಿರುವಪ್ಪನನ್ನು ಕುರುಡ ರೂಪದಲ್ಲಿ ಚಿತ್ರಿಸ್ತಾರೆ. ಮುತ್ತಪ್ಪ ತನ್ನ ಯಾತ್ರೆಯಲ್ಲಿ ಕುಣತೂರ್ ಎಂಬ ಸ್ಥಳಕ್ಕೆ ಬಂದರು. ಅಲ್ಲಿ ಪ್ರಕೃತಿ ಸೌಂದರ್ಯ, ಪಾಮ್ ಟ್ರೀ, ಟೋಡಿ ಅಂದ್ರೆ ಕಳ್ಳು, ಇವು ಅವ್ರನ್ನ ಅಟ್ರಾಕ್ಟ್ ಮಾಡಿದ್ವು. ಆಮೇಲೆ ಅಲ್ಲಿ ಒಬ್ಬ ಚಂದನ್ ಅಂತ ಟೋಡಿ ಟ್ಯಾಪರ್ ತನ್ನ ಟೋಡಿ ಯಾರೋ ಕಳ್ತನ ಮಾಡ್ತಿರೋದನ್ನ ಗಮನಿಸಿ ಅವನು ಆ ಮರಗಳಿಗೆ ಕಾವಲು ಕಾಯ್ತಿದ್ನಂತೆ. ಒಂದಿನ ರಾತ್ರಿ ಕಾಯ್ತಾ ಇದ್ದಾಗ ಒಬ್ಬ ವೃದ್ಧ ಅಂದ್ರೆ ವಯಸ್ಸಾಗಿರೋರು ಟೋಡಿ ಕುಡಿತಾ ಇದ್ರಂತೆ, ಅಂದ್ರೆ ಕಳ್ಳು ಕುಡಿತಾ ಇದ್ರಂತೆ. ಅದನ್ನ ಇವರು ಚಂದನನವರು ನೋಡ್ಬಿಟ್ಟು ಅವನನ್ನ ಬಾಣದಿಂದ ಹೊಡಿಯಲು ಟ್ರೈ ಮಾಡಿದ್ರಂತೆ. ಬಟ್ ಹೊಡಿಯೋಕ್ಕಿಂತ ಮುಂಚೆನೆ ಇವರು ಅನ್ಕಾನ್ಶಿಯಸ್ ಆದ್ರಂತೆ. ಸೊ ಅವನ ಹೆಂಡತಿ ಅವನ್ನ ಹುಡ್ಕೊಂಡು ಬಂದಾಗ ಮರದಲ್ಲಿ ಕೂತಿರೋ ವೃದ್ಧನನ್ನು ನೋಡಿ ಮುತ್ತಪ್ಪ ಎಂದು ಕರೆದ್ಲಂತೆ. ಕರೆದ್ಬಿಟ್ಟು ಪ್ರಾರ್ಥನೆ ಮಾಡದ್ಲಂತೆ. ತಕ್ಷಣ ಚಂದನ್ಗೆ ಪ್ರಜ್ಞೆ ಬಂದು ಅವಳು ಮುತ್ತಪ್ಪನ್ಗೆ ಬೇಯಿಸಿರೋ ಕಡಲೆ, ತೆಂಗಿನಕಾಯಿ, ಮೀನು, ಕಳ್ಳು ಕೊಟ್ಲಂತೆ. ಸೊ ನಾನು ಆಗ್ಲೇ ಹೇಳ್ದೆ ಅಲ್ವಾ, ಪ್ರಸಾದ ತರ ಇದನ್ನ ಕೊಡ್ತಾರೆ ಅಂತ. ಮೋಸ್ಟ್ಲಿ ಇದೇ ತರ ಸ್ಟಾರ್ಟ್ ಆಗಿರ್ಬೋದು ಈ ಪ್ರಸಾದ ಕೊಡೋದನ್ನು ಸಹ. ಚಂದನ್ ಕೋರಿಕೆಯಿಂದ ಮುತ್ತಪ್ಪ ಕೊಂಟೂರನ್ನು ತನ್ನ ವಾಸಸ್ಥಳ ಮಾಡಿಕೊಂಡನು. ಕೆಲವು ವರ್ಷಗಳ ನಂತರ ಮುತ್ತಪ್ಪ ಹೊಸ ಸ್ಥಳ ಹುಡುಕಲು ನಿರ್ಧರಿಸಿದರು.
ಅವರು ಒಂದು ಬಾಣವನ್ನು ನೋಡಿದ್ರು. ಆ ಬಾಣ ಪರ್ಶಿನಿ ಕಡುವು ಮುತ್ತಪ್ಪನ ದೇವಸ್ಥಾನದ ಹತ್ರ ಬಿತ್ತು. ಅಂದಿನಿಂದ ಮುತ್ತಪ್ಪ ಅಲ್ಲೇ ನೆಲೆಸಿರ್ತಾರೆ ಎಂದು ನಂಬ್ತಾರೆ. ಅದಕ್ಕೆ ಪರ್ಶಿನಿ ಕಡುವು ದೇವಸ್ಥಾನ ತುಂಬಾ ಫೇಮಸ್ ಆಗಿರ್ಬೋದು. ಶ್ರೀ ಮುತ್ತಪ್ಪನ್ ದೇವ್ರ ಜೊತೆ ಯಾವಾಗ್ಲೂ ನಾಯಿ ಇರ್ತಿತ್ತಂತೆ. ಸೊ ಹಾಗಾಗಿ ಈ ಪರ್ಶಿನಿ ಕಡುವು ನಾನು ಏನ್ ಹೇಳ್ದೆ ಫೇಮಸ್ ದೇವಸ್ಥಾನ, ನೀವೇನಾದ್ರೂ ಅಲ್ಲಿ ಹೋಗಿ ನೋಡಿದ್ರೆ ದೇವಸ್ಥಾನದ ಒಳಗಡೆನೂ ಸಹ ನಾಯಿಗಳಿಗೆ ಎಂಟ್ರಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿನ ಅದೊಂದು ವಿಶೇಷತೆ. ಮತ್ತೆ ನೀವೇನಾದ್ರೂ ಪರ್ಶಿನಿ ಕಡುವು ದೇವಸ್ಥಾನಕ್ಕೆ ಹೋದ್ರೆ ಆ ಬಾಗಿಲು ಎಂಟ್ರೆನ್ಸ್ ಅಲ್ಲೇ ಎರಡು ನಾಯಿನ ಕೆತ್ತಿರ್ತಾರೆ. ಲೈಕ್ ಆ ಕಡೆ ಒಂದು ಈ ಕಡೆ ಒಂದು ಎಂಟ್ರೆನ್ಸ್ ಅಲ್ಲಿ. ಈ ಎರಡು ನಾಯಿಗಳನ್ನ ಏನು ಕೆತ್ತಿರ್ತಾರಲ್ವಾ ಅದನ್ನ ದೇವರಿಗೆ ಬಾಡಿ ಗಾರ್ಡ್ಸ್ ಆರ್ ಕಾವಲುಗಾರರು ಅಂತ ಕರೀತಾರೆ. ಆಮೇಲೆ ವಿಶೇಷತೆ ಏನು ಅಂದ್ರೆ ದೇವಸ್ಥಾನದಲ್ಲಿ ಮೊದಲು ಪ್ರಸಾದ ರೆಡಿ ಆಗಿದ ತಕ್ಷಣ ಅಲ್ಲಿ ಒಳಗಡೆ ಇರೋ ದೇವಸ್ಥಾನದಲ್ಲಿ ಯಾವ್ದಾದ್ರು ನಾಯಿ ಇದ್ರೆ ಫಸ್ಟ್ ಆ ನಾಯಿ ಕೊಡ್ತಾರೆ. ಅದು ಇಲ್ಲಿ ಸ್ಪೆಷಾಲಿಟಿ. ಆಮೇಲೆ ಇನ್ನೊಂದು ಅಚ್ಚರಿ ಮೂಡಿಸೋ ಸಂಗತಿ ಏನು ಅಂದ್ರೆ ಕೆಲವು ವರ್ಷಗಳ ಹಿಂದೆ ದೇವಸ್ಥಾನದ ಅಥಾರಿಟೀಸ್ ಏನಿರ್ತಾರೆ ಅವರು ಎಲ್ಲ ನೋಡ್ಬಿಟ್ಟು ದೇವಸ್ಥಾನ ಸುತ್ತಮುತ್ತ ಮತ್ತೆ ದೇವಸ್ಥಾನದ ಒಳಗಡೆ ತುಂಬಾ ನಾಯಿ ಸಂಖ್ಯೆ ಇದೆ ಅಂತ ಅನ್ಬಿಟ್ಟು ಅವರು ನಾಯಿಗಳನ್ನ ಕಮ್ಮಿ ಮಾಡಕ್ಕೆ ಅಂತ ಅನ್ಬಿಟ್ಟು ಒಂದ್ ಸ್ವಲ್ಪ ನಾಯಿನ ಆಚೆ ಹಾಕಿದ್ರಂತೆ. ನಾನು ಆಗ್ಲೇ ಹೇಳ್ದಂಗೆ ಮಡಪುರ ಅಲ್ಲಿ ಐಡಲ್ಸ್ ಅವ್ರ ಫೋಟೋಗಳೇನು ಇರಲ್ಲ. ಶ್ರೀ ಮುತ್ತಪ್ಪನ್ ತೆಯ್ಯಂ ಪರ್ಫಾರ್ಮರ್ ಅಂದ್ರೆ ಒಬ್ರು ವ್ಯಕ್ತಿ ಅದಕ್ಕೆ ಅಂತ ಇರ್ತಾರೆ. ಆ ವ್ಯಕ್ತಿ ಈ ತರ ನೀವೇನ್ ನೋಡ್ತಿದೀರಾ ಈ ತರ ರೆಡಿ ಆಗ್ಬಿಟ್ಟು ಬಂದು ಒಂದ್ ಸ್ವಲ್ಪ ಅವ್ರ ರಿಚುವಲ್ಸ್ ಎಲ್ಲ ಮಾಡಿದ್ಮೇಲೆ ದೇವ್ರು ಅವ್ರ ಮೈ ಮೇಲೆ ಬರ್ತಾರೆ. ಸೊ ಆ ತೆಯ್ಯಂ ಪರ್ಫಾರ್ಮರ್ ಮಾಡ್ತಾರೆ ಅಂತಂದಲ್ವಾ, ಆ ವ್ಯಕ್ತಿಗೆ ಆಕ್ಚುಲಿ ಈ ಟೆಂಪಲ್ ಅಥಾರಿಟೀಸ್ ಎಲ್ಲಾನು ನಾಯಿಗಳನ್ನೆಲ್ಲ ಆಚೆ ಹಾಕಿದ್ಮೇಲೆ ಆ ವ್ಯಕ್ತಿಗೆ ಆ ತೆಯ್ಯಂ ಪರ್ಫಾರ್ಮ್ ಮಾಡಕ್ಕೆ ಆಗ್ಲಿಲ್ವಂತೆ. ನಂಬಿಕೆ ಪ್ರಕಾರ ಏನು ಅಂದ್ರೆ ಸೆರೆಮನಿ ಸಮಯದಲ್ಲಿ ಮುತ್ತಪ್ಪನ್ ಸ್ಪಿರಿಟ್ ಪರ್ಫಾರ್ಮರ್ ದೇಹದಲ್ಲಿ ಪ್ರವೇಶ ಮಾಡ್ತಾರೆ. ಆದ್ರೆ ಆ ದಿನ ದೇವ್ರ ತೆಯ್ಯಂ ಪರ್ಫಾರ್ಮರ್ ದೇಹಕ್ಕೆ ಬರ್ಲೇ ಇಲ್ಲ. ಯಾಕೆಂದ್ರೆ ನಾಯಿಗಳನ್ನ ದೇವಸ್ಥಾನದಿಂದ ಆಚೆ ಹಾಕಿದ್ರಲ್ವಾ ಅದಕ್ಕೋಸ್ಕರ. ಅದನ್ನ ಅರ್ಥಕೊಂಡು ಟೆಂಪಲ್ ಅಥಾರಿಟೀಸ್ ನಾಯಿಗಳನ್ನ ಮತ್ತೆ ದೇವಸ್ಥಾನಕ್ಕೆ ತಂದ್ರು. ಅದಾದ್ಮೇಲೆ ತೆಯ್ಯಂ ಪರ್ಫಾರ್ಮೆನ್ಸ್ ಮತ್ತೆ ನಾರ್ಮಲ್ ಆಯ್ತು ಅಂತ ನಂಬಿಕೆ. ಸೊ ನಿಮ್ಗೆಲ್ಲ ಕನ್ಫ್ಯೂಸ್ ಆಗಿರ್ಬೋದು, ಏನು ಪರ್ಶಿನಿ ಕಡುವು ಮತ್ತೆ ಇಲ್ಲಿ ಡಿಫ್ರೆಂಟ್ ಆಗಿದೆ, ಇದು ದೇವಸ್ಥಾನ ಅಲ್ಲ ಅನ್ನೋ ತರ. ಎಸ್, ಇದು ದೇವಸ್ಥಾನ ಅಲ್ಲ. ಇಲ್ಲಿ ಜನರ ನಂಬಿಕೆ ಏನು ಅಂದ್ರೆ ಅವ್ರ ಕೋರಿಕೆಯನ್ನ ಅವ್ರೇನಾದ್ರೂ ಪ್ರಾರ್ಥನೆ ಮಾಡ್ಕೊಂಡ್ರೆ ಮುತ್ತಪ್ಪನ ಹತ್ರ ಈ ತರ ಮನೆಗ್ ಕರೆಸ್ಕೊಂಡು ಈ ತರ ಮಾಡಿಸ್ತಾರೆ. ಮತ್ತೆ ಕೇರಳ ಅಲ್ಲಿ ತೆಯ್ಯಂ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ. ಸೊ ಈ ತೆಯ್ಯಂ ಬಂದ್ಬಿಟ್ಟು ಸೀಸನಲ್ ಆಗಿರುತ್ತೆ ಎಲ್ಲಾ ಕಡೆನೂ. ಬಟ್ ಈ ಪರ್ಶಿನಿ ಕಡುವಲ್ಲಿ ಮಾತ್ರ ತೆಯ್ಯಂ ಬಂದ್ಬಿಟ್ಟು ಎಲ್ಲಾ ದಿವಸ ಇರುತ್ತೆ.
ಸೊ ಗೈಸ್ ನಾನು ಆಗ್ಲೇ ಹೇಳ್ದಂಗೆ ಒಬ್ರು ತೆಯ್ಯಂ ಪರ್ಫಾರ್ಮರ್ ಮೇಲೆ ಮುತ್ತಪ್ಪನ್ ಮೈ ಮೇಲೆ ಬರ್ತಾರೆ ಅಂತ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಅವರು ಮುತ್ತಪ್ಪನ್ ಅವರ ದೇಹದಲ್ಲಿ ಇರ್ತಾರೆ ಅಂತ ನಂಬಿಕೆ. ಸೊ ಗೈಸ್ ಈ ತರ ಮುತ್ತಪ್ಪನ್ ಒಬ್ರು ಮೈ ಮೇಲ್ ಬಂದ್ಬಿಟ್ಟು ಈ ತರ ಕುತ್ಕೊಂತಾರೆ. ಕುತ್ಕೊಂಡ್ಬಿಟ್ಟು ಒಬ್ಬೊಬ್ರಾಗಿ ಭಕ್ತರು ಬರ್ತಾರೆ, ಅಂದ್ರೆ ಜನರು ಬಂದ್ಬಿಟ್ಟು ಮುತ್ತಪ್ಪನ್ ಅವ್ರ ಕೈ ಹಿಡ್ಕೊಂತಾರೆ. ಕೈ ಹಿಡ್ಕೊಂಡ್ಬಿಟ್ಟು ಯಾರ್ಯಾರಿಗೆ ಏನೇನ್ ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಳ್ಬಹುದು. ನಾವೇನು ಹೇಳಿಲ್ಲ ಅಂದ್ರೂ ಅವರೇ ಹೇಳ್ತಾರೆ ನಮ್ಮ ಬಗ್ಗೆ. ಲೈಕ್ ನಾವೇನಾದ್ರು ಅನ್ಕೊಂತಾ ಇದ್ರೆ ಅದಾಗುತ್ತಾ ಇಲ್ವಾ ಅನ್ನೋದನ್ನೆಲ್ಲನೂ ಈ ತರ ನೀವು ನೋಡ್ತಾ ಇದೀರಲ್ವಾ, ಒಬ್ಬೊಬ್ರು ಕೈ ಹಿಡ್ಕೊಂಡು ಈವನ್ ಮಕ್ಕಳು ಸಹ, ಮಕ್ಕಳು ವಯಸ್ಸಾಗಿರೋರು ಎಲ್ಲಾರು ಬಂದ್ಬಿಟ್ಟು ಅವ್ರ ಹತ್ರ ಬಂದು ಹೇಳ್ಕೊಂತಾರೆ. ಒಬ್ಬೊಬ್ರು ಆಚೆಗೆ ಹೇಳಕ್ಕಾಗಿಲ್ಲ ಅಂದ್ರೆ ಕಿವಿ ಹತ್ರನೂ ಸಹ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಒಬ್ರು ಮನೆ ದೊಡ್ಡವ್ರ ತರ ಅವರು ಕೇಳ್ತಾರೆ ಜನರ ಕಷ್ಟಗಳನ್ನೆಲ್ಲ. ಸೊ ಗೈಸ್ ಈ ಸತಿ ಹೋಗಿರೋ ಕೇರಳ ಟ್ರಿಪ್ ಅಲ್ಲಿ ನಾನು ಪರ್ಶಿನಿ ಕಡುಬು ನಾನು ಕವರ್ ಮಾಡೋಣ ಅನ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ನಾನು ಅದ್ ಮಾಡಕ್ ಆಗ್ಲಿಲ್ಲ. ಬಟ್ ಲಕ್ಕೀಲಿ ಮುತ್ತಪ್ಪನ್ ನೋಡೋ ತರ ಸಿಕ್ತು. ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರೆಲ್ಲ ಇಲ್ಲಿ ತನಕ ನೋಡಿದೀರಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.